ಹಾಯ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ DNG ವಂಡರ್ ವರ್ಲ್ಡ್. ಇವತ್ತು ನಾನು DNG ವಂಡರ್ ವರ್ಲ್ಡಲ್ಲಿ ಫಿಶ್ ತವಾ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಇಲ್ಲಿದೆ. ಇಂಗ್ರೀಡಿಯೆಂಟ್ಸು: ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಪೆಪ್ಪರ್ ಪೌಡರು, ಲೆಮನ್ನು, ಒಂದು 4 ಚಕ್ಕೆ, 2 ಪೀಸ್ ಚಕ್ಕೆ, ಒಂದು 4 ಲವಂಗ, ಆಮೇಲೆ ಒಂದು ಅರ್ಧ ಈರುಳ್ಳಿ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ನಾನು. ಸೊ ಮಸಾಲೆ ರುಬ್ಕೊಳ್ಳೋದಕ್ಕೆ ಏನೇನು ಬೇಕು ಅಂದರೆ ಅದು ಕೋಟಿಂಗ್ಗೆ ಅರ್ಧ ಈರುಳ್ಳಿ, ಒಂದು ಹಿಡಿ ಆಗೋಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಅದಕ್ಕೆ ಕಡಿಮೆ ಶುಂಠಿ, ಒಂದು 4-5 ಹಸಿಮೆಣಸಿನ್ಕಾಯಿ, ಒಂದು 4 ಲವಂಗ, 2 ಪೀಸ್ ಚಕ್ಕೆ ಹಾಕ್ಕೊಂಡು ನಾನು ನೀಟಾಗಿ ಕೋಟಿಂಗ್ಗೆ ನಾನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಸೊ ನಾನಿಲ್ಲಿ ಬಾಂಗ್ಡೆ ಫಿಶ್ ಯೂಸ್ ಮಾಡ್ತಾಯಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ ನೋಡಿ. ಪೆಪ್ಪರ್ ಪೌಡ್ರು ಸಹ ಹಾಕೋತಾ ಇದ್ದೀನಿ ನಾನು. ಪೆಪ್ಪರ್ ಪೌಡ್ರ್ ಹಾಕ್ಕೋಬೋದು. ಬ್ಲ್ಯಾಕು, ವೈಟು ಯಾವ ಕಲರ್ ಆದರೂ ಯೂಸ್ ಮಾಡ್ಕೋಬೋದು. ಇದು ನೋಡಿ, ಈ ಥರ ಪೇಸ್ಟ್ಗೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಬಾಂಗ್ಡೆ ಮೀನು ಕೂಡ ಅದು ಸೀ ಫುಡ್ಡು, ಒಮೆಗಾ 3 ರಿಚ್ ಕಂಟೆಂಟು, ರಿಚ್ ಆಗಿರುತ್ತೆ ಅದರಲ್ಲಿ. ಮಕ್ಕಳಿಗೆ ಕೊಡಿ, ಬ್ರೈನ್ ಡೆವಲಪ್ಮೆಂಟ್ಗಾಗಲಿ ಮೆಮೊರಿ ಪವರ್ಗಾಗಲಿ ತುಂಬ ಒಳ್ಳೆಯದದು. ಸೊ ಯಾವುದೇ ಬಾಂಗ್ಡೆ ಮೀನು ಅಂತಲೇ ಅಲ್ಲ, ನಾವು ಯಾವುದೇ ಮೀನು ಯೂಸ್ ಮಾಡಿದ್ರೂ ಅದು ಬುದ್ಧಿಶಕ್ತಿ ಇಂಪ್ರೂವ್ ಆಗುತ್ತೆ. ಒಮೆಗಾ 3 ಇರೋದ್ರಿಂದ ಕಣ್ಣಿಗೆ ಒಳ್ಳೆಯದು. ಸೊ ಅವಾಗವಾಗ ಫಿಶ್ಶು ಯೂಸ್ ಮಾಡ್ತಾ ಇರಬೇಕು, ತಿಂತಾ ಇರಬೇಕು. ಸೊ ಒಂದೇ ಥರ ಸಾಂಬಾರು ಅದೆಲ್ಲ ತಿಂದು ಬೋರ್ ಆಗಿರುತ್ತೆ. ಈ ಥರ ತವಾ ಫ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಇನ್ನೂ ಡಿಫ್ರೆಂಟ್ ತವಾ ಫ್ರೈ ಹೇಗೆ ಮಾಡೋದು ಅಂತ ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಇವಾಗ ಜಸ್ಟ್ ಸಿಂಪಲ್ ಹೇಗೆ ಮಾಡೋದು ಅಂತ. ಇದಕ್ಕೆ ಹುಣಸೆಹಣ್ಣು, ಮೀನು ಅಂದರೆ ಹುಳಿ ಇರಲೇಬೇಕು. ಹುಳಿ ಇಲ್ಲದೆ ನಾವು ಮೀನನ್ನ ಮಾಡೋಕ್ಕೆ ಆಗೋದಿಲ್ಲ. ನೋಡಿ, ನಾನು ಗಟ್ಟಿಗೆ ಹುಣಸೆಹಣ್ಣು ಹುಳಿ ಕಲಿಸ್ಕೊಂಡಿದ್ದೀನಿ. ನೋಡಿ, ಈ ಥರ ಹುಣಸೆಹಣ್ಣು ಹುಳಿ ಕಲಿಸ್ಕೊಂಡು ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೊಂಡು ನಾನು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿದ್ದೀನಿ. ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಮಾಡಿಕೊಂಡು ನೀಟಾಗಿ ಕೋಟಿಂಗ್ಗೆ ನಾನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಹುಳಿಗೆ ಒಂದು ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಎಲ್ಲ ಮನೇಲಿ ಮಾಡಿರ್ತಕ್ಕಂಥ ಪೌಡರ್ಸ್ ಇದು. ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ, ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ, ಆ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಗರಂ ಮಸಾಲ ಪೌಡ್ರು ಅದೆಲ್ಲ ಆಪ್ಷನಲ್ಲು, ನಿಮಗೆ ಬೇಕು ಅಂದರೆ ಯೂಸ್ ಮಾಡಿ, ಬೇಡ ಅಂದರೆ ಬೇಡ. ಜಸ್ಟ್ ಕಾರ್ನ್ಫ್ಲೋರು, ಆ ಪೇಸ್ಟು ಹಾಕ್ಕೊಂಡ್ರೆ ಸಾಕು. ಒಂದು ಅರ್ಧ ಹೋಳು ನಿಂಬೆಹಣ್ಣು ಹುಳಿ ಜೊತೆಗೆ ನಾನು ಹುಣಸೆ ಹಣ್ಣಿನ ರಸದ ಜೊತೆಗೆ ನಿಂಬೆಹಣ್ಣಿನ ರಸ ಕೂಡ ಹಾಕ್ತಾಯಿದ್ದೀನಿ ಇಲ್ಲಿ. ಸೊ ತುಂಬ ರುಚಿಯಾಗಿರುತ್ತೆ. ಮಾಡ್ಕೊಂಡು ನೋಡಿ ಹೇಗಿದೆ ಟೇಸ್ಟು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ನಮ್ಮನ್ನು. ಹೇಗಿದೆ ಟೇಸ್ಟು ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಈ ಥರ ನೀಟಾಗಿ ಕೋಟಿಂಗ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಳ್ಳಿ. ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಕಲಿಸ್ಕೊಳ್ಳಿ. ನಾನು ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. ನಾನು ನೀರೇನು ಯೂಸ್ ಮಾಡ್ತಿಲ್ಲ. ಜಸ್ಟು ಹುಣಸೆ ಹಣ್ಣಿನ ರಸಕ್ಕೆ ಮತ್ತು ಒಂದು ಸ್ವಲ್ಪ ಪೇಸ್ಟ್ ಮಾಡೋಕ್ಕೆ ಸ್ವಲ್ಪ ವಾಟರ್ ಯೂಸ್ ಮಾಡಿದ್ದೀನಿ. ಇನ್ನು ಮಿಕ್ಕಿದೆಲ್ಲ ನಾನು ಆಯಿಲಲ್ಲಿ ಪೇಸ್ಟ್ ಮಾಡಿಕೊಂಡು ಕೋಟಿಂಗ್ ಮಾಡ್ಕೊಳ್ತೀನಿ. ನೋಡಿ, ಈ ಥರ ನೀಟಾಗಿ ಕಲಿಸ್ಕೊಳ್ಳಿ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡಿರಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೋಡಿ, ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಆಮೇಲೆ ಕೋಟಿಂಗ್ ಹಾಕಿ. ನೋಡಿ, ಈ ಥರ
ನಾನು ಎಷ್ಟು ಕೆ ಜಿ ಇದು, ನಾನಿಲ್ಲಿ 1.5 kg ಬಾಂಗಡೆ ಮೀನು ತೊಗೊಂಡಿದ್ದೀನಿ ನೋಡಿ. ಈ ಥರ ನೀಟಾಗಿ ಕೋಟಿಂಗ್ ಹಾಕ್ಬೇಕು ಅದಕ್ಕೆ, ನೀಟಾಗಿ ಫ್ರಂಟು ಬ್ಯಾಕು ಮತ್ತು ತಲೆಗೆ ಬಾಲದ ಹತ್ರ ಹೊಟ್ಟೆ ಒಳಗಡೆ ಎಲ್ಲ ನೀಟಾಗಿ ಹಾಕ್ಕೊಂಡು ನೋಡಿ ಈ ಥರ ನೀಟಾಗಿ ಕಟ್ ಪೀಸ್ ಮಾಡ್ಕೊಂಡಿರಬೇಕು. ಆ ಪೀಸಸ್ ಒಳಗಡೆ ಎಲ್ಲ ನೀಟಾಗಿ ಕೋಟಿಂಗ್ ಮಾಡಬೇಕು. ಕೋಟಿಂಗ್ ಮಾಡಿ ಸ್ವಲ್ಪ ಕರಿಬೇವಿನ ಸೊಪ್ಪು ಅದ್ರ ಮೇಲೆ ನಾನು ಹಾಕ್ತಾಯಿದ್ದೀನಿ. ನಾನು ಯಾವುದೇ ಇಲ್ಲಿ ಫುಡ್ ಕಲರ್ ಏನು ಯೂಸ್ ಮಾಡ್ತಿಲ್ಲ, ಇಲ್ಲಿ ಎಲ್ಲ ಮನೇಲಿ ಮಾಡಿರೋಂಥ ಮಸಾಲೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅವೆಲ್ಲ ಮನೆಯಲ್ಲೇ ಮಾಡಿರ್ತಕ್ಕಂಥದ್ದು, ತುಂಬ ರುಚಿಯಾಗಿರುತ್ತೆ, ಮಾಡ್ಕೊಂಡು ನೋಡಿ. ನೀಟಾಗಿ ಕೋಟಿಂಗ್ ಮಾಡಿ 1 hour ಅಥವಾ ಹಾಫ್ ಆನ್ ಅವರು ಮ್ಯಾರಿನೇಟ್ ಆಗಕ್ಕೆ ಬಿಡಬೇಕು. ನೀಟಾಗಿ ಉಪ್ಪು ಖಾರ ಹುಳಿ ಎಲ್ಲ ಇಳ್ಕೊಳ್ಳುತ್ತೆ ನೋಡಿ. ಈ ಥರ ಪ್ಯಾನ್ಗೆ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ನಾನು ಫಿಶ್ ಹಾಕ್ತಾಯಿದ್ದೀನಿ. ಎರಡೂ ಕಡೆ ನೀಟಾಗಿ ಫ್ರೈ ಮಾಡಬೇಕು. ಈ ಥರ ರುಚಿಯಾದ ಫಿಶ್ ತವಾ ಫ್ರೈ ರೆಡಿ ಆಗತ್ತೆ. ಮಾಡ್ಕೊಂಡು ನೋಡಿ, ತಿನ್ನಿ, ಟೇಸ್ಟ್ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು.